ನಿಮ್ಮ ಮಗ ಅಥವಾ ಮಗಳ ವಯಸ್ಸು 1 ರಿಂದ 10 ವರ್ಷ ಇದೆಯಾ? ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಸಂಬಂಧಪಟ್ಟ ಒಂದು ಮುಖ್ಯ ವಿಷಯನ ಹೇಳ್ತೀನಿ. 10 ರಿಂದ 15 ವರ್ಷಗಳ ನಂತರ ನಿಮ್ಮ ಮಗು ಡಾಕ್ಟರು, ಇಂಜಿನಿಯರು, ಪೈಲಟು ಅಥವಾ IAS ಯಾವುದೋ ಒಂದು ಕ್ಷೇತ್ರದಲ್ಲಿ ಓದಬೇಕು ಅಂದರೆ ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಮಕ್ಕಳು ಹುಟ್ಟಿದ ದಿನದಿಂದ ಒಳ್ಳೆ ಬಟ್ಟೆ ಕೊಡ್ತೀವಿ, ಒಳ್ಳೆ ಊಟ ಕೊಡ್ತೀವಿ, ಒಳ್ಳೆ ಜೀವನನೂ ಕೊಡ್ತೀವಿ. ಆ ಒಳ್ಳೆ ಜೀವನ ಕೊಡಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತೀವಿ. ಆದರೆ ಅವರ ಹೈಯರ್ ಎಜುಕೇಷನ್ಗಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿದ್ದೀರಾ? ಇವತ್ತು 10 ಲಕ್ಷ ಅನಿಸೋ ಎಜುಕೇಷನ್ ಕಾಸ್ಟು 10 ರಿಂದ 15 ವರ್ಷ ಆದಮೇಲೆ ಇನ್ಫ್ಲೇಷನ್ ಕಾರಣದಿಂದ 40 ರಿಂದ 50 ಲಕ್ಷ ಆಗ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ಅದಕ್ಕೆ ಫೈನಾನ್ಷಿಯಲ್ ಪ್ಲಾನಿಂಗು ತುಂಬ ಇಂಪಾರ್ಟೆಂಟು. ಅದನ್ನು ಇವತ್ತಿಂದನೇ ಶುರು ಮಾಡಬೇಕು. ಈಗೇನು ಮಾಡಬೇಕು ಅಂದರೆ, ನಿಮ್ಮ ಗೋಲ್ ಏನಾದರೂ 3 ರಿಂದ 5 ವರ್ಷ ಇದ್ದರೆ ಹೈಬ್ರಿಡ್ ಫಂಡ್ಸ್ ಅಥವಾ ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದರಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ, ರಿಟರ್ನ್ಸು 8 ರಿಂದ 10% ಇರುತ್ತೆ. ಗೋಲ್ ಏನಾದರೂ 10 ವರ್ಷದಿಂದ 15 ವರ್ಷದ ಒಳಗಡೆ ಇದ್ದರೆ ಫ್ಲೆಕ್ಸಿ ಕ್ಯಾಪ್, ಇಂಡೆಕ್ಸ್ ಫಂಡ್, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ರಿಸ್ಕ್ ಹಾಗೂ ಗೋಲ್ ತಿಳ್ಕೊಂಡು ಇವತ್ತೇ SIPನ ಶುರು ಮಾಡಿ. ತಿಂಗಳಿಗೆ 2 ರಿಂದ 5 ಸಾವಿರ ಆದರೂ ಪರವಾಗಿಲ್ಲ. ಮುಖ್ಯವಾಗಿರೋದು ದುಡ್ಡಲ್ಲ, ಕನ್ಸಿಸ್ಟೆನ್ಸಿ. ಸ್ಯಾಲ್ರಿ ಹೆಚ್ಚಾದಂತೆ ಪ್ರತಿ ವರ್ಷ ಸ್ಟೆಪ್ ಅಪ್ ಮಾಡ್ಕೊಳ್ಳಿ. 10% ಸ್ಟೆಪ್ ಅಪ್ ಮಾಡಿದ್ರೆ ಸಾಕು. ಇದು ಲಾಂಗ್ ಟರ್ಮ್ನಲ್ಲಿ ನಿಮಗೆ ಒಳ್ಳೆ ಕಾರ್ಪಸ್ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ನ ಕಲಿಸುತ್ತೆ. ಒಬ್ಬ ಒಳ್ಳೆಯ ತಂದೆ ತಾಯಿಯಾಗಿ ನಿಮ್ಮ ಮಗುಗೆ ನೀವು ಕೊಡೋ ಗಿಫ್ಟು ಗೋಲ್ಡು ಅಥವಾ ಆಸ್ತಿ ಅಲ್ಲ, ಒಂದು ಒಳ್ಳೆ ಎಜುಕೇಷನ್ ಅನ್ನೋದು ಖರ್ಚಲ್ಲ, ಅದು ನಿಮ್ಮ ಮಗುವಿನ ಭವಿಷ್ಯದ ಇನ್ವೆಸ್ಟ್ಮೆಂಟ್. ಚೈಲ್ಡ್ ಅಂತ ಕಮೆಂಟ್ ಮಾಡಿ. ನಾನು ಫೈನಾನ್ಷಿಯಲ್ ಎಜುಕೇಷನ್ ಪ್ಲಾನಿಂಗ್ ಕಂಪ್ಲೀಟ್ ಡೀಟೇಲ್ಸ್ನ ಒಂದು PDF ರೆಡಿ ಮಾಡಿದ್ದೆ, ಅದನ್ನು ನಿಮಗೆ DM ಮಾಡ್ತೀನಿ. ಇನ್ನಷ್ಟು ಫೈನಾನ್ಷಿಯಲ್ ಪ್ಲಾನಿಂಗ್ ಟಿಪ್ಸ್ಗಾಗಿ ಬಯೋದಲ್ಲಿ ಕಾಣ್ತಾ ಇರೋಂಥ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಈ ರೀಲ್ನ ಸೇವ್ ಮಾಡಿ. ನಿಮ್ಮ ಕೇರಿಂಗ್ ಫ್ರೆಂಡ್ ರೀಸೆಂಟ್ಲಿ ಪೇರೆಂಟಿಂಗ್ ವರ್ಲ್ಡ್ಗೆ ಏನಾದರೂ ಜಾಯ್ನ್ ಆಗಿದರೆ ಅವ್ರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಕೋಟಿ ಕನಸು ಅಕಾಡೆಮಿನ ಫಾಲೋ ಮಾಡಿ.